ಅಮ್ಮ, ನೀವು ನೋವು ನನಗೆ ಅರ್ಥ ಆಗ್ತಿದೆ, ಆದರೆ ನನ್ನ ವೇದನೆ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗಕ್ಕೆ ಏನೂ ಇದೆ? ಪ್ರೀತಿ ಮಾಡಿದ ಹುಡುಗಿ ನಿನಗೆ ಸಿಗಲಿಲ್ಲ ಅಂತ ನೀನು ಯೋಚನೆ ಮಾಡ್ತಾ ಇದೆಯಾ? ಆದರೆ ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡಿರೋರು ನಮ್ಮ ಬಗ್ಗೆ ಯಾಕೋ ಯೋಚನೆ ಮಾಡ್ತಾ ಇಲ್ಲ? ನನಗೆ ಗೊತ್ತು ಕಣೋ, ತುಂಬ ಪ್ರೀತಿ ಮಾಡಿದವರು ನಮ್ಮಿಂದ ದೂರ ಆದಾಗ ಅದರಿಂದ ಎಷ್ಟು ನೋವಾಗುತ್ತೆ ಅಂತ. ಹಾಗಂತ ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ ಹೇಳು? ಮನೆ ಮಗ ಹೇಗಿದ್ರೆ ಅದನ್ನ ನೋಡ್ಕೊಂಡು ನಾವು ಹೇಗೋ ಇರೋದು. ನಿನ್ನ ಬಗ್ಗೆ ಸಾವಿರಾರು ಕನಸಿಟ್ಕೊಂಡಿದ್ದೀವೋ, ಅದ್ರ ಬಗ್ಗೆ ನಿನಗೆ ಯೋಚನೆ ಇಲ್ವಾ? ಅಮ್ಮ, ಅದು ನೀನೇನು ಹೇಳಬೇಡ. ಜಗತ್ತಿನ ಬೆಳಗು ಸೂರ್ಯನಿಗೆ ಗ್ರಹಣ ಆಗುತ್ತೆ, ಹಾಗಂತ ಅವ್ನು ಬೆಳಗೋದನ್ನು ಬಿಟ್ಬಿಡ್ತಾನ? ಮತ್ತೆ ಅವ್ನು ಮೊದಲು ಹಾಗೆ ಬೆಳಕು ಕೊಡೋದಿಲ್ವಾ? ಹಾಗೆ ನೀನು ಬೆಳಗಬೇಕು ಕಣೋ. ಚಿಂತೆ ಅನ್ನೋದು ಮನುಷ್ಯನ್ನ ಚಿತೆಗೆ ಹಚ್ಚಿಬಿಡುತ್ತೆ. ಆ ಚಿಂತೆಯಿಂದ ಮೊದಲು ನೀನು ಹೊರಗಡೆ ಬಾ. ಸುಂದರವಾದ ಬದುಕಿನ ಬಗ್ಗೆ ಯೋಚನೆ ಮಾಡು. ನಾವು ಹೇಳ್ದಾಗೆ ತನ್ನೂ ಮದುವೆ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ನೋಡು, ಈಗ ನೀನು ಆ ಹುಡುಗಿ ನೆನಪಿಂದ ಹೊರಗಡೆ ಬರ್ತೀನಿ ಅಂತ ನನಗೆ ಮಾತು ಕೊಡು. ಆಣೆ ಮಾಡು. ಸರಿ ಕಣೋ, ನಿನಗೆ ನಮಗಿಂತ ಅವಳೇ ಹೆಚ್ಚಾದ್ಲಲ್ವಾ? ಒಂದು ಕೆಲಸ ಮಾಡು, ನಮಗೊಂದಷ್ಟು ವಿಷಯ ಕೊಟ್ಬಿಡು, ನೆಮ್ಮದಿ ಕಣ್ಮುಚ್ಕೊಂಡ್ಬಿಡ್ತೀವಿ. ಆಮೇಲೆ ನೀನು ಅವಳೇ ಯೋಚನೆ ಮಾಡ್ತಾ ಇರು. ಅಮ್ಮ, ಇದೆಲ್ಲ ಮಾತಾಡ್ಬೇಡ. ನಿಮ್ಮನ್ನು ಬಿಟ್ಟು ಬತ್ತೋ ಶಕ್ತಿ ನನಗಿಲ್ಲ ಅಮ್ಮ. ನಾನು ಅವಳ ಮರಿತೀನಿ. ನಾನು ಮಾತು ಕೊಟ್ಟಿರೋದು ನಿಮ್ಮ ಸಮಾಧಾನಕ್ಕೆ ಹೊರತು ಜಾನನ್ನ ಮರಿತೀನಿ ಅಂತ ಅಲ್ಲಮ್ಮ. ನನ್ನ ಕೊನೆ ಉಸಿರಿರೋವರೆಗೂ ಅವಳು ನನ್ನ ನೆನಪಲ್ಲೇ ಇರ್ತಾಳೆ.